ಹಾಯ್ ಎವ್ರಿವನ್. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಆಲ್ರೆಡಿ ನಾವು 2 ವೀಕ್ಸ್ ಬ್ಯಾಕ್ ಕಬ್ಬನ್ ಪಾರ್ಕ್, ವಿಧಾನಸೌಧ ಅದೆಲ್ಲ ನೋಡೋದಕ್ಕೆ ಹೋಗಿದ್ವಿ. ಬಟ್ ಅಕ್ವೇರಿಯಮ್ನ ನೋಡೋದಕ್ಕಾಗಿರಲಿಲ್ಲ ನಾವು ಅವತ್ತು ಹೋದಾಗ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ವಾಚ್ ದ ಅಕ್ವೇರಿಯಮ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ಸ್ಟಾದಲ್ಲಿ ಈ ಥರ ವಿಡಿಯೋ ವ್ಲಾಗ್ಸ್ ಎಲ್ಲ ಮಾಡಿ ಹಾಕಿರ್ತಾರಲ್ವ, ಅದರಲ್ಲಿ ನೋಡಿ ವಿ ಜಸ್ಟ್ ಪ್ಲ್ಯಾಂಡ್ ನಾವು ಹೋಗೋಣ ನೋಡೋಣ ಹೇಗಿದೆ ಅಂತ ಅಂದ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ಫೈನಲಿ ರೀಚ್ ಆದ್ವಿ ನಾವು ಆ ಪ್ಲೇಸ್ನ. ಆ್ಯಂಡ್ ಈ ಒಂದು ಬೋರ್ಡಲ್ಲಿ ಯು ಕ್ಯಾನ್ ಜಸ್ಟ್ ಸಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ, ಅಡಲ್ಟ್ಸಿಗೆ ಎಷ್ಟು, ಚಿಕ್ಕ ಮಕ್ಳಿಗೆ ಎಷ್ಟು ಅಂತೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ದೀಸ್ ಆರ್ ಮೈ ಕೊಲೀಗ್ಸ್, ಲಾವಣ್ಯ, ಸುಪ್ರಿಯಾ ಆ್ಯಂಡ್ ಕೈಂಡ್ ಆಫ್ ಅ ಫ್ರೆಂಡ್. ನಮ್ಮ ಕೊಲೀಗ್ ಅವರ ಸಿಸ್ಟರ್ ಅವರು, ಶಿ ಇಸ್ ಐಶು. ಆ್ಯಂಡ್ ಟಿಕೆಟ್ ಕೌಂಟರ್ ಹತ್ರ ಹೋಗಿ ಇವಾಗ ನಾವು ಟಿಕೆಟ್ಸ್ನ ಕೂಡ ಬೈ ಮಾಡಿದ್ವಿ. ಎಂಟ್ರೆನ್ಸಲ್ಲೇ ನಮಗೆ ಈ ಒಂದು ಪಾಂಡ್ ಸಿಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಒಳಗಡೆ ನಾವೇನು ಹೋದ್ವಿ, ಲೈಕ್ ಅಲ್ಲಿ ಫ್ಲೋರ್ಸ್ ಇದೆ, ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರಲ್ಲಿ ಏನು ಫಿಶಸ್ ಇಟ್ಟಿದ್ದಾರೆ ಅದಕ್ಕೆಲ್ಲ ನನಗೆ ಕಂಪೇರ್ ಮಾಡಿದ್ರೆ ಐ ಪರ್ಸ್ನಲಿ ಎಂಜಾಯ್ಡ್ ದಿಸ್ ಪರ್ಟಿಕ್ಯುಲರ್ ಪಾಂಡ್. ನಾನು ತುಂಬ ಎಂಜಾಯ್ ಮಾಡಿದ್ದು, ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಐಮ್ ಸಾರಿ, ನಾನು ಕ್ಯಾಮ್ರಾ ಆಫ್ ಮಾಡಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಬಟ್ ನಾನು ಆಫ್ ಮಾಡಿರಲಿಲ್ಲ. ಹಾಗೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊತಿದ್ರಿ. ಆ್ಯಂಡ್ ಫಿಶಸ್ ಅದು ಎಲ್ಲೆಲ್ಲಿ ಓಡಾಡಿ ಬರ್ತಿತ್ತೋ ಆ ಕಡೆ ನಾವು ಹೋಗ್ತಾ ಇದ್ವಿ. ಆ್ಯಂಡ್ ಐ ಥಿಂಕ್ ಅಲ್ಲಿ ಯಾರೋ ಒಬ್ಬರು ಫೀಡ್ ಮಾಡ್ತಿದ್ರು ಅಂತ ಅಂದ್ಕೊತೀನಿ ಫಿಶಸ್ಗೆ. ಆ್ಯಂಡ್ ಎಸ್, ಅದು ಕೂಡ ಇಲ್ಲಿ ಆಪರ್ಚುನಿಟಿ ನಿಮಗೆ ಇದೆ. ಲೈಕ್ ಇಫ್ ಯು ರಿಯಲಿ ವಾಂಟೆಡ್ ಟು ಫೀಡ್ ದ ಫಿಶಸ್, ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಇದೆ. ಲೈಕ್ 30 ರೂಪೀಸ್ ಏನೋ ಇದೆ ಫಿಶ್ಗೆ. ಅವರು ಕೊಡ್ತಾರೆ ಫೀಡ್ ಮಾಡೋದಕ್ಕೆ, ಯಾವ ಫುಡ್ ಅದೆಲ್ಲ ಕೊಟ್ಟು ಕಳಿಸ್ತಾರೆ, ಅದನ್ನ ನಾವು ಫೀಡ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಈ ಫಿಶಸ್ ಅಂತೂ ಇಟ್ಸ್ ರಿಯಲಿ ಕ್ಯೂಟ್, ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಸಂಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಕ್ರೌಡ್ ಇತ್ತು. ಕಂಪೇರ್ ಟು ಕಬ್ಬನ್ ಪಾರ್ಕ್ ಇದು ಸ್ವಲ್ಪ ಬೆಟರ್. ಕಬ್ಬನ್ ಪಾರ್ಕಲ್ಲಿ ನೋಡೋಕ್ಕಾಗ್ತಾ ಇರಲಿಲ್ಲ. ಸುಮ್ಮನೆ ನಾವು ಇಲ್ಲಿ ಟಿಕೆಟ್ ತೊಗೊಳಕ್ಕೂ ಮುಂಚೆ ಆ ಕಡೆ ನೋಡಿದ್ವಿ, ಹೆವಿ ಕ್ಯೂ ಇತ್ತು. ಹಾಗಾಗಿ ನಾವು ಫಸ್ಟ್ ಇಲ್ಲಿಗೆ ಬಂದುಬಿಟ್ವಿ, ಸಿಕ್ಕಾಪಟ್ಟೆ ರಶ್ ಇತ್ತು. ಆ್ಯಂಡ್ ಇದು ಎಂಟ್ರೆನ್ಸು, ಒಂದು ಪ್ರಾಪರ್ ಅಕ್ವೇರಿಯಮ್ಸ್ ಎಲ್ಲ ಏನು ಇಟ್ಟಿದ್ದಾರೆ, ಐ ಮೀನ್ ಫಿಶಸ್ ಅದೆಲ್ಲ ಎಲ್ಲಿದೆ, ಫಸ್ಟ್ ಫ್ಲೋರ್ ಎಲ್ಲ ಹೇಳಿದ್ನಲ್ವ, ಅಲ್ಲಿ ಹೋಗಬೇಕಂದ್ರೆ ದಿಸ್ ಇಸ್ ದ ಪ್ರಾಪರ್ ಎಂಟ್ರೆನ್ಸು. ನನಗೆ ಅಗೇನ್ ಈ ಥರ ತುಂಬ ಇಷ್ಟ ಆಯಿತು. ಲೈಕ್ ನಮ್ಮ ಸರೌಂಡಿಂಗ್ ಫುಲ್ ಫಿಶಸ್ ಓಡಾಡೋ ಥರ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಇದು ಬಿಟ್ಟು ನನಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಅಲ್ಲಿ ಒಳಗಡೆ ಹೋದಾಗ ಇಟ್ ವಾಸ್ ಲೈಕ್ ನಾರ್ಮಲಿ ನಾವು ಹೇಗೆ ಪುಟ್ಟು ಟ್ಯಾಂಕಲ್ಲೆಲ್ಲ ಪುಟ್ಟು ಫಿಶಸ್ ಎಲ್ಲ ಇಟ್ಟಿರ್ತಾರೆ, ಅದೇ ಥರ ಫೀಲ್ ಇತ್ತು. ಬಟ್ ದಿಸ್ ವಾಸ್ ರಿಯಲಿ ಲೈಕ್ ತುಂಬ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಫುಲ್ ನಮಗೆ ಲೆಫ್ಟ್ ಟು ರೈಟ್ ಆ ಒಂದು ನಮ್ಮ ಸರೌಂಡಿಂಗ್ ಫುಲ್ಲು ಫಿಶಸ್ಸು ಸಿಕ್ಕಾಪಟ್ಟೆ. ಆ ಒಂದು ಲೈಟಿಂಗ್ಸ್ ತುಂಬ ಚೆನ್ನಾಗಿತ್ತು. ನಾವು ಇವಾಗ ಆ ಒಂದು ಫ್ಲೋರ್ ಏನು ಹೇಳಿದೆ, ಗ್ರೌಂಡ್ ಫ್ಲೋರಲ್ಲೂ ಫಿಶಸ್ ಇಟ್ಟಿದ್ದಾರೆ, ಅಗೇನ್ ಫಸ್ಟ್ ಫ್ಲೋರಲ್ಲಿ ಕೂಡ ಫಿಶಸ್ ಇಟ್ಟಿದ್ದಾರೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಪುಟ್ಟದು ಸ್ಟಾರ್ ಫಿಶ್ ನಾವು ಫೈಂಡ್ ಔಟ್ ಮಾಡಿದ್ವಿ, ಇಲ್ಲಿ ನಾವು ನೋಡ್ಬೋದು. ಆ್ಯಂಡ್ ಒಂದೇ ಒಂದು ಸ್ಟಾರ್ ಫಿಶ್ ಅಲ್ಲಿತ್ತು. ಆ್ಯಂಡ್ ಪಾಪ ಒಂದೇ ಒಂದು ಎಲ್ಲೋ ಮೂಲೆ ಸೇರ್ಕೊಂಡ್ಬಿಟ್ಟಿತ್ತದು, ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ಹಾಗೆ ನಾವು ಪ್ರೆಸೆಂಟ್ಲಿ ವಿ ಆರ್ ಇನ್ ಗ್ರೌಂಡ್ ಫ್ಲೋರ್. ಇಲ್ಲಿ ಕೆಲವೊಂದಷ್ಟು ಫಿಶಸ್ ನಾವು ನೋಡಿದ್ವಿ. ಹಾಗೆ ಸ್ವಲ್ಪ ಪಿಕ್ಚರ್ಸ್ನ ಕೂಡ ನಾವು ಅಲ್ಲಿ ತೊಗೊಂಡ್ವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ. ಆ್ಯಂಡ್ ಚಿಕ್ಕ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ದೇ ವಿಲ್ ಬಿ ರಿಯಲಿ ಎಕ್ಸೈಟೆಡ್. ಆ ಒಂದು ವೆರೈಟಿ ಫಿಶಸ್ ನೋಡಿದ್ರೆ ಅವ್ರಿಗೆ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಟ್ ನನಗೆ ಪರ್ಸ್ನಲಿ ನಾನು ಅಷ್ಟಾಗಿ ಇಷ್ಟಪಡಲ್ಲ. ಇನ್ನು ನನಗೆ ನಾಯಿಗಳಿರೋ ಜಾಗ ಕರ್ಕೊಂಡು ಹೋಗ್ಬಿಡಿ, ಫುಲ್ ಪಪ್ಪೀಸ್ ಇರೋ ಜಾಗಕ್ಕೆ ಹೋದರೆ ಅಂತೂ ನನ್ನಷ್ಟು ಎಂಜಾಯ್ ಮಾಡೋರು ಯಾರೂ ಇಲ್ಲ ಅನಿಸುತ್ತೆ. ಅಷ್ಟು ಇಷ್ಟ ನನಗೆ ಪಪ್ಪೀಸ್ ಆಗಿರ್ಬೋದು, ಅಥವಾ ಈವನ್ ಕ್ಯಾಟ್ಸ್ ನಾನು ತುಂಬ ಇಷ್ಟಪಡ್ತೀನಿ. ಆ ಥರದ್ದೆಲ್ಲ ನೋಡೋದಕ್ಕೆ, ಆ ಥರ ಎಂಜಾಯ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಫಿಶಸ್ ಅಷ್ಟಾಗೇನು ಇಷ್ಟ ಇಲ್ಲ, ಬಟ್ ಆ ಒಂದು ಆ್ಯಂಬಿಯನ್ಸ್ ಏನಿತ್ತು ತುಂಬ ಚೆನ್ನಾಗಿತ್ತು, ನಮಗೆ ಅದು ನೋಡೋದಕ್ಕೆ ಇಷ್ಟ ಆಯಿತು, ಬೆಟರ್. ಆ್ಯಂಡ್ ನಮಗೆ ಬೇರೆ ಪ್ಲೇಸಸ್ ಎಲ್ಲಾದರೂ ಹೋಗೋಣ ಅಂದರೆ ನಮಗೆ ಪ್ರಾಪರಾಗಿ ಸಿಗಲಿಲ್ಲ. ಅಂದರೆ ಜಸ್ಟ್ ನಾವು ಯಾಕಂದರೆ, ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಫನಿ ಥಿಂಗ್, ನಾವು ಯಾವಾಗ ನೆಕ್ಸ್ಟ್ ಡೇ ಹೋಗ್ತೀವಿ ಟ್ರಿಪ್ ಅನ್ನೋದು ತುಂಬ ಲೇಟಾಗಿ ಡಿಸೈಡ್ ಮಾಡ್ತೀವಿ. ಓಕೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ವೆನ್ ವಿ ಆರ್ ಡಿಸೈಡಿಂಗ್ ದ ಟೈಮಿಂಗ್ಸ್. ಆ್ಯಂಡ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಫ್ರೆಂಡ್ಸಿಗೆ ಹೇಳಿದ್ದು 9:30 ಅಂತ ಅಂದ್ಕೊಳ್ಳಿ.
ಆ್ಯಂಡ್ ದೇರ್ ಈಸ್ ಒನ್ ಆಫ್ ಮೈ ಫ್ರೆಂಡ್ ಹೂ ಆಲ್ವೇಸ್ ಕಮ್ಸ್ ಲೇಟ್. 9 ಹೇಳಿದ್ರೆ 10ಗೆ ಬರೋದು, 9:30 ಹೇಳಿದ್ರೆ 10:30ಗೆ ಬರೋದು. ಇಟ್ ವಿಲ್ ಹ್ಯಾಪನ್. ನಾಟ್ ಓನ್ಲಿ ಮೈ ಫ್ರೆಂಡ್, ಈವನ್ ನನಗೂ ಒಂದೊಂದು ಸಲ ಅದೇ ಥರನೇ ಆಗುತ್ತೆ. ಸಿ ವೆನ್ ವಿ ಆರ್ ಗೋಯಿಂಗ್ ವಿತ್ ಅವರ್ ಫ್ರೆಂಡ್ಸ್ ಇಟ್ ಹ್ಯಾಪನ್ಸ್. ನಾಟ್ ಓನ್ಲಿ ಫಾರ್ ಮೀ, ಮೋಸ್ಟ್ ಆಫ್ ದಮ್ ಹ್ಯಾವ್ ಬೀನ್ ಲೈಕ್ ಎಕ್ಸ್ಪೀರಿಯನ್ಸ್ಡ್ ದಿಸ್ ಒನ್. ಸೊ ನಾವು ಫೈನಲಿ ಇಲ್ಲಿ ನಾವು ಬಸ್ ಹತ್ತು ನಮ್ಮ ಮನೆ ಹತ್ರ ನಾವು ಮಾರ್ಕೆಟಿಗೆ ರೀಚ್ ಆಗುವಷ್ಟರಲ್ಲೇ ಇಟ್ ವಾಸ್ ಲೈಕ್ 12 o'clock. ಅಲ್ಲಿಂದ ಮತ್ತೆ ಶಿವಾಜಿನಗರ್ ಬಸ್ ಹಿಡ್ಕೊಂಡು ಅಲ್ಲಿ ಹೋಗುವಷ್ಟರಲ್ಲಿ ಗಾಡ್ ಇಟ್ ವಾಸ್ ಲೈಕ್ 12:30 ಸಮಥಿಂಗ್. ಮತ್ತು ಅದು ಈ ಒಂದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಒಂದು 1.5-2 hours ಏನೋ ಆಯಿತು ನಾವು ಇದೆಲ್ಲ ನೋಡೋಷ್ಟರಲ್ಲಿ. ನೋಡ್ಕೊಂಡು ಬರೋ ಅಷ್ಟರಲ್ಲಿ ಇಟ್ ವಾಸ್ ಲೈಕ್ 3 o'clock. ಮತ್ತು ನಾವು ವಾಪಸ್ ಮಾರ್ಕೆಟಿಗೆ ಬರೋ ಅಷ್ಟರಲ್ಲಿ. ಆ್ಯಂಡ್ ಇವಾಗ ನಾವು ಇಲ್ಲಿ ಫಸ್ಟ್ ಫ್ಲೋರ್ಗೆ ಬಂದ್ವಿ. ಗ್ರೌಂಡ್ ಫ್ಲೋರ್ ನೋಡಿದ್ದಾಗಿತ್ತು. ಇವಾಗ ಫಸ್ಟ್ ಫ್ಲೋರಲ್ಲಿರೋಂತಹ ಫಿಶಸ್ ಇದು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪಿಕ್ಚರ್ಸ್ ಮಾತ್ರ ಲೆಕ್ಕ ಇಲ್ಲ. ಲೈಕ್ ಸಿಕ್ಕಾಪಟ್ಟೆ ಬರೀ ಫೋಟೋ ತೊಗೊಳೋದಕ್ಕೆ ಹೋದಂಗಿತ್ತು ನಾವುಗಳು. ಸಿಕ್ಕಾಪಟ್ಟೆ ಫೋಟೋಸ್ ತೊಗೊಂಡ್ವಿ ಎಲ್ಲರೂ ಕೂಡ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತು. ಇಟ್ ವಾಸ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ತುಂಬ ಅಂದರೆ ತುಂಬ ಅದು ಏನೋ ಲೈಕ್ ಆ ಒಂದು ಫಿಶಸ್ ನೋಡಿದಾಗ ಫೀಲ್ ಇದೆ ಗೊತ್ತಾ, ಲೈಕ್ ಇಟ್ ರಿಯಲಿ ಮೇಕ್ಸ್ ಹ್ಯಾಪಿ. ಆ ಒಂದು ಫಿಶಸ್ ಏನಾದರೂ ನಾವು ಹಿಂಗೆ ಮಿರರ್ ಹತ್ರ ಒಂದು ನೋಡ್ತಾ ಇರುವಾಗ ಆಪೋಸಿಟ್ ಡೈರೆಕ್ಷನಲ್ಲಿ ಬಂದರೆ ದ್ಯಾಟ್ ಫೀಲ್ ಸೋ ಗುಡ್ ಡೂಡ್. ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಪುಟ್ ಫಿಶಸ್ ಅಂತೂ ಗುಂಪಲ್ಲೇ ಇರ್ತಾಯಿತ್ತು. ವಿ ವರ್ ಲೈಕ್ ಅದನ್ನು ಏನೋ ಚೆನ್ನಾಗಿ ಅನಿಸುತ್ತೆ. ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್ ದ್ಯಾಟ್. ಚೆನ್ನಾಗಿತ್ತು. ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಇದೆಲ್ಲ ನೋಡಿಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಇಟ್ ವಾಸ್ ಲೈಕ್ 2:45 ಸಮಥಿಂಗ್. ಅದಾದಮೇಲೆ ಒಂದು ಸ್ವಲ್ಪ ಚಾಟ್ಸ್ನ ತಿಂದು ಹಾಗೆ ಒಂದು ಸ್ವಲ್ಪ ಕಬ್ಬಿನ ಹಾಲು ಅದೆಲ್ಲ ಆಯಿತು. ಆ್ಯಂಡ್ ಹೋಟ್ಲು ಹುಡ್ಕಿದ್ವಿ, ಯಾವುದಾದ್ರೂ ರೆಸ್ಟೋರೆಂಟ್ ಸಿಗುತ್ತೇನೋ ತಿನ್ನೋಣ ಊಟ ಮಾಡೋಣ ಅಂತ. ಬಟ್ ಯಾವುದು ನಮಗಲ್ಲಿ ರೆಸ್ಟೋರೆಂಟ್ ಸಿಗಲಿಲ್ಲ, ಬರೀ ಚಾಟ್ಸ್ ಸಿಗ್ತಾಯಿತ್ತು. ಹಾಗಾಗಿ ನಾವು ಡೈರೆಕ್ಟ್ ಮಾರ್ಕೆಟಿಗೆ ಬಸ್ ಹತ್ತಿಬಿಟ್ಟು ಮಾರ್ಕೆಟಲ್ಲಿ ಇಳಿದು ಅಲ್ಲಿ ಫಸ್ಟು ನಾವು ಊಟ ಮಾಡ್ಕೊಂಡ್ವಿ. ಆ್ಯಂಡ್ ವಿ ಡಿಂಟ್ ಗೋ ಫಾರ್ ಕಬ್ಬನ್ ಪಾರ್ಕ್. ದ ಓನ್ಲಿ ರೀಸನ್ ಸಿಕ್ಕಾಪಟ್ಟೆ ರಶ್ ಇತ್ತು. ಆ್ಯಂಡ್ ನಾವು ಹೊರಗೆ ಬರೋಷ್ಟರಲ್ಲಿ ಇಟ್ ವಾಸ್ ಲೈಕ್ 2:45 ಅಂತ ಹೇಳಿದೆ. ನಾವು ಟಿಕೆಟ್ ತೊಗೊಂಡು ಒಳಗೆ ಹೋಗಿ ಅದನ್ನ ನೋಡ್ಕೊಂಡು ಬರೋಷ್ಟರಲ್ಲಿ ಇಟ್ ವಿಲ್ ಬಿ ಲೈಕ್ 6 o'clock ಸಮಥಿಂಗ್. ಆಮೇಲೆ ಅಲ್ಲಿಂದ ಮಾರ್ಕೆಟಿಂದ ನಮ್ಮ ಮನೆಗೆ ಹೋಗೋಷ್ಟರಲ್ಲಿ ಮೇ ಬಿ ಇಟ್ ವಿಲ್ ಬಿ ಟೇಕಿಂಗ್ ಲೈಕ್ 8:30-9 ಆಗುತ್ತೆ ನಮ್ಮ ಮನೆ ರೀಚ್ ಆಗೋಷ್ಟರಲ್ಲಿ. ಸೊ ಫಾರ್ ದ್ಯಾಟ್ ರೀಸನ್ ನಾವು ಅಲ್ಲಿ ಕ್ಯಾನ್ಸಲ್ ಮಾಡಿಕೊಂಡು ಡೈರೆಕ್ಟ್ ಮಾರ್ಕೆಟಿಗೆ ಬಂದ್ವಿ. ಮಾರ್ಕೆಟಿಗೆ ಬಂದಮೇಲೆ ಅಲ್ಲಿ ನಾವು ಊಟ ಮಾಡಿದ್ವಿ. ಇನ್ಫ್ಯಾಕ್ಟ್ ಇಲ್ಲಿ ಕೂಡ ನೀವು ನೋಡ್ಬೋದು ಮೆನು ಅಲ್ಲಿ ಕೂಡ ಇತ್ತು, ಬಟ್ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಅಲ್ಲಿ. ಆ ಮಾರ್ಕೆಟಿಗೆ ಇಳಿದು ಅಲ್ಲಿ ಸ್ವಲ್ಪ ಚಿಕ್ಕಪೇಟೆಲ್ಲ ಓಡಾಡಿ ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ವಿ. ದಿಸ್ ವಾಸ್ ದ ಡೇ.